ಅಜ್ಜಿ, ನೀವಿಲ್ಲದೆ ಇದ್ರೆ ನನಗೆ ತುಂಬಾ ಬೇಜಾರು. ನಿಮ್ ಜೊತೆ ನನ್ನನ್ನು ಕರ್ಕೊಂಡೋಗಿ ಎಂದು 10 ವರ್ಷದ ಮೊಮ್ಮಗಳು ಶ್ವೇತಾ ಅಳುಮುಖ ಮಾಡಿಕೊಂಡು ಮೃದುಲಾರ ಹಿಂದೆ ಹಿಂದೆ ತಿರುಗುವಾಗ ಅಮೆರಿಕಕ್ಕೆ ಹೋಗುವುದನ್ನೇ ಕ್ಯಾನ್ಸಲ್ ಮಾಡೋಣವೆಂದು ಮೃದುಲಾಗಿ ಅನಿಸ್ತಿತ್ತು. ಅಜ್ಜಿ ಅಜ್ಜನವರಿಗೆ ಮಕ್ಕಳಿಗಿಂತಲೂ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ಅಮೆರಿಕದಲ್ಲಿದ್ದ ಮಗ ಒಮ್ಮೆ ಇಲ್ಲಿಗೆ ಬಂದು ಹೋಗಿ ಎಂದು ಬಹಳ ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ದರಿಂದ ಮೃದುಲಾ ಮತ್ತು ಸತ್ಯನಾರಾಯಣ 3 ತಿಂಗಳ ಮಟ್ಟಿಗೆ ಅಮೆರಿಕಕ್ಕೆ ಹೋಗಿ ಬರಲು ನಿಶ್ಚಯಿಸಿದ್ರು. ಪಾಸ್ಪೋರ್ಟ್ ಮೊದಲೇ ಇತ್ತು, ವೀಸಾ ಕೂಡ 10 ವರ್ಷಕ್ಕೆ ಸಿಕ್ಕಿತ್ತು. ಮಗ ಟಿಕೆಟ್ ಕಳಿಸಿದ್ದ. ಸತ್ಯನಾರಾಯಣ ಅವರಿಗೆ ಅಮೆರಿಕಕ್ಕೆ ಹೋಗುವುದರಲ್ಲಿ ಅಷ್ಟೊಂದು ಆಸಕ್ತಿಯೇ ಇರಲಿಲ್ಲ. ಆದ್ರೆ ಮೃದುಲಾಗೆ ಒಮ್ಮೆ ನೋಡಿ ಬರ್ಬೇಕೆನ್ನುವ ಆಸೆ ಇತ್ತು. ಹೋದ್ರೆ ಕೈಕಾಲು ಸ್ವಲ್ಪ ಗಟ್ಟಿಯಾಗಿರುವಾಗಲೇ ಹೋಗ್ಬೇಕೆಂದು ಮೃದುಲಾ ಒತ್ತಾಯಿಸಿದಾಗ ಹೆಂಡತಿಯ ಮನ ನೋಯಿಸಲು ಇಷ್ಟವಿಲ್ಲದೆ ಹೊರಟಿದ್ರು. ಮೊಮ್ಮಗಳು ಅಳುಮುಖ ಮಾಡುವಾಗ ಮೃದುಲಾರ ಹೊಟ್ಟೆ ಚುರುಗುಡ್ತಿತ್ತು. ಮಗಳು, ನೀವು ಸುಮ್ನಿರಿ, ಅವಳನ್ನ ನೀವು ತಲೆಯಲ್ಲಿ ಕೂರಿಸ್ಕೊಂಡಿದ್ದೀರಿ, ಅದಕ್ಕೆ ಈಗಾಡ್ತಾಳೆ. ಅವಳು ಕಲಿಬೇಕಲ್ವಾ, ಅವಳಷ್ಟಕ್ಕೆ ಇರಲು 2 ದಿನ ಬೇಜಾರ್ ಮಾಡ್ಕೋಬಹುದು, ಮತ್ತೆ ಸರಿಯಾಗ್ತಾಳೆ ಎನ್ನುತ್ತಿದ್ರು. ಮೃದುಲಾಗೆ ಮೊಮ್ಮಗಳನ್ನ ಬಿಟ್ಟು ಹೋಗುವುದು ಕಷ್ಟವೆನಿಸ್ತಿತ್ತು. ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ಅವಳನ್ನ ಸಾಕಿದವರು ಅವರೇ. ಮಗಳು ಅಳಿಯ ಕೆಲಸಕ್ಕೆಂದು ಬೆಳಗ್ಗೆ ಹೊರಟು ಹೋದ್ರೆ ಬರ್ತಾ ಇದ್ದದೆ ಸಂಜೆಗೆ. ಕೆಲಸದವಳು ಇದ್ರು ಮೊಮ್ಮಗಳ ಎಲ್ಲಾ ಬೇಕು ಬೇಡಗಳನ್ನ ನೋಡಿಕೊಳ್ತಾ ಇದ್ದವರು ಅಜ್ಜಿ ಮತ್ತು ಅಜ್ಜನೇ. ಮಗಳನ್ನ ಸಮಾಧಾನಿಸುತ್ತಾ ಅಳಿಯ ನಿತಿನ್, ಈಗ ಅಜ್ಜಿ ಮತ್ತು ಅಜ್ಜ ಕಂಪ್ಯೂಟರ್ ಮಾಮ ಅವ್ರ ಮನೆಗೆ ಹೋಗಿ ಬರ್ಲಿ, ಆಮೇಲೆ ನಾವು ಹೋಗೋಣ ಅಂದಾಗ ಶ್ವೇತಾ, ಅಜ್ಜಿ ಜೊತೆಗೆ ಹೋದ್ರೆ ಗಮ್ಮತ್ತು, ನಾವು ಹೋಗುವಾಗ ಅಜ್ಜಿನೂ ಕರ್ಕೊಂಡು ಹೋಗೋಣವಾ ಅಂದಾಗ ಮೃದುಲಾ ಕಣ್ಣಲ್ಲಿ ನೀರು ತುಂಬಿತ್ತು. ಅಜ್ಜಿ ಮೊಮ್ಮಗಳ ಬಾಂಧವ್ಯ ಅಂತದ್ದು. ನಿತಿನ್ ಆಯ್ತೆಂದು ಹೇಳಿದ ಮೇಲೇನೆ ಶ್ವೇತಾಳಿಗೆ ಸಮಾಧಾನವಾದದ್ದು. ಕೊನೆಗೆ, ಅಜ್ಜಿ ನೀವು ಅಜ್ಜ ಹೋಗಿ ಬೇಗ ಬಂದ್ಬಿಡಿ, ಕಂಪ್ಯೂಟರ್ ಮಾಮನಲ್ಲೇ ನಿಂತು ಬಿಡ್ಬೇಡಿ, ಇನ್ನೊಮ್ಮೆ ಎಲ್ಲರೂ ಒಟ್ಟಿಗೆ ಹೋಗೋಣ ಎಂದು ಒಪ್ಪಿಗೆ ಕೊಟ್ಟಿದ್ದಳು. ಆದ್ರೂ ಅರ್ಧ ಮನಸ್ಸನ್ನ ಮೊಮ್ಮಗಳ ಹತ್ರ ಬಿಟ್ಟೇ ಮೃದುಲಾ ವಿಮಾನ ಹತ್ತಿದ್ರು. ಕಾರ್ತಿಕ್ ಫಿಲಿಡೆಲ್ಫಿಯಾದಲ್ಲಿ ಕೆಲಸದಲ್ಲಿದ್ದ. ನ್ಯೂಯಾರ್ಕ್ ನಲ್ಲಿ ಇಳಿಯುವ ತನಕ ಅವ್ರಿಗೆ ನ್ಯೂಯಾರ್ಕ್ ಬೇರೆ ನ್ಯೂಯಾರ್ಕ್ ಬೇರೆ ಎನ್ನುವ ಅರಿವೇ ಇರಲಿಲ್ಲ. ತಾವಿ ಇವರಿಗೆ ನೋಡಿರೋದಷ್ಟು ವಿಸ್ತಾರವಾದ ಅಚ್ಚುಕಟ್ಟಾದ ವಿಮಾನ ನಿಲ್ದಾಣ ನೋಡಿ ಅಚ್ಚರಿ ಪಡ್ತಾ ಇರುವಾಗ ಮಗ ಹತ್ತಿರ ಬಂದಿದ್ದ. 2 ವರ್ಷದ ನಂತರ ಮಗನನ್ನ ನೋಡಿ ಹೆತ್ತವರಿಗೆ ಬಹಳ ಸಂತೋಷವಾಗಿತ್ತು. ಕಾರ್ತಿಕ್ ತಂದೆ ತಾಯಿಯನ್ನ ನೋಡಿ ಅಷ್ಟೇ ಖುಷಿಯಾಗಿತ್ತು. ಮಗ ಮೊದಲಿಗಿಂತಲೂ ಸುಂದರವಾಗಿದ್ದಾನೆ ಎಂದು ತಾಯಿಗೆ ಅನಿಸಿತ್ತು. ಮೃದುಲಾಗೆ ಮಾತು ಮಾತಿಗೂ ಮೊಮ್ಮಗಳ ಸುದ್ದಿಯೇ. ಮನೆ ತಲುಪಿದ ಕೂಡಲೇ ಅವರು ಮಾಡಿದ ಮೊದಲ ಕೆಲಸ ಮಗನ ಮೊಬೈಲ್ ತೆಗೆದುಕೊಂಡು ಮೊಮ್ಮಗಳ ಹತ್ರ ಮಾತಾಡಿದ್ದು. ಆಗ್ಲೂ ಶ್ವೇತಾ, ಅಜ್ಜಿ ಕಂಪ್ಯೂಟರ್ ಮಾಮಗೆ ಹೇಳಿ ಬೇಗ ವಾಪಸ್ ಬಂದ್ಬಿಡಿ. ಮೊಮ್ಮಗಳ ಮಾತನ್ನ ಕೇಳಿ ಮೃದುಲಾರ ಕಣ್ಣಿಂದ ಪಳಕ್ಕೆಂದು ಕಣ್ಣೀರು ಚಿಮ್ಮಿತ್ತು. ಇಲ್ಲಿಗೂ ಭಾರತಕ್ಕೂ 9 ಗಂಟೆಗಳ ಅಂತರವಿದೆ. ಇಲ್ಲಿಯ ಹಗಲು ಅಲ್ಲಿಯ ರಾತ್ರಿ, ಇಲ್ಲಿಯ ರಾತ್ರಿ ಅಲ್ಲಿಯ ಹಗಲು. ಹಾಗಾಗಿ ಹೊಂದಿಕೊಳ್ಳುವುದು 2 ದಿನ ಕಷ್ಟವಾಗಬಹುದು ಎಂದು ಮಗ ಹೇಳಿದಾಗ ಅವರಿಗೆ ಅಂತಹ ವ್ಯತ್ಯಾಸವೇನು ಕಂಡಿರಲಿಲ್ಲ. ಜೆಟ್ ಲ್ಯಾಗ್ ನಿಂದ 2 ದಿನ ಮಲಿಗೆ ಇರಬೇಕಾಗುತ್ತದೆ ಎಂದು ಎಲ್ಲರೂ ಹೇಳಿದ್ರು. ಇಬ್ಬರಿಗೂ ಆಗೇನೂ ಆಗ್ಲಿಲ್ಲ. ಬಂದ ದಿನವೇ ಮೃದುಲಾ ಅಡುಗೆ ಮನೆಯ ಜವಾಬ್ದಾರಿ ತೆಗೆದುಕೊಂಡಿದ್ರು. ಸಂಜೆ ಮಾಲ್ಗೆ ಹೋಗಿ ಅಲ್ಲಿಯ ಸ್ವಚ್ಛತೆ ನೋಡಿ ಬೆರಗಾಗುತ್ತಲೇ ಬೇಕಾದ ಸಾಮಾನೆಲ್ಲ ಖರೀದಿಸಿ ತಂದಿದ್ರು. ಮನೆಯಲ್ಲಿ ಇದ್ದಷ್ಟು ದಿನ ಮಗನಿಗೆ ಬೇಕಾದ ಅಡುಗೆ ಮಾಡಿ ತಿನ್ನಿಸಬೇಕೆನ್ನುವುದು ಅವರ ಮೊದಲ ಉದ್ದೇಶವಾಗಿತ್ತು. ಫಿಲಿಡೆಲ್ಫಿಯಾ ಅಮೆರಿಕದ ಮೊದಲ ರಾಜಧಾನಿ. ಅಮೆರಿಕದ ಸ್ವಾತಂತ್ರ್ಯದ ಒಪ್ಪಂದಕ್ಕೆ ಸಹಿ ಹಾಕಿದ್ದು ಫಿಲಿಡೆಲ್ಫಿಯಾದಲ್ಲೇ. ಇದಕ್ಕೆ ಸಾಕ್ಷಿಯಾಗುವ ಹಲವಾರು ಚಾರಿತ್ರಿಕ ದಾಖಲೆಗಳು, ಕಟ್ಟಡಗಳು ಫಿಲಿಡೆಲ್ಫಿಯಾದಲ್ಲೇ ಇವೆ. ಆ ನಂತರ ರಾಜಧಾನಿ ವಾಷಿಂಗ್ಟನ್ ಡಿಸಿಗೆ ಸ್ಥಳಾಂತರವಾಗಿತ್ತು. ಹಲವಾರು ಚಳುವಳಿಗಳಿಗೆ ಸ್ಮಾರಕವಾದ ಬೆಲ್ ಆಫ್ ಲಿಬರ್ಟಿ ಇರುವುದು ಫಿಲಿಡೆಲ್ಫಿಯಾದಲ್ಲಿ. ಜಗದ್ವಿಖ್ಯಾತ ಮ್ಯೂಸಿಯಂ ಆಫ್ ಆರ್ಟ್, ಸೈನ್ಸ್ ಮ್ಯೂಸಿಯಂ, ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾ, ಡ್ರೆಕ್ಸೆಲ್ ಯೂನಿವರ್ಸಿಟಿ, ಹೀಗೆ 2 ಉತ್ತಮ ಯೂನಿವರ್ಸಿಟಿಗಳು, ವಿಶ್ವವಿಖ್ಯಾತ ಫ್ರೀ ಲೈಬ್ರರಿ ಎಲ್ಲ ಇರುವುದು ಇಲ್ಲಿಯೇ. ಅದಲ್ಲದೆ ಚಾರಿತ್ರಿಕವಾಗಿ ಮುಖ್ಯವೆನಿಸುವ ಕೆಲವು ಸ್ಮಾರಕಗಳು ಅಲ್ಲಿವೆ. ಅದನ್ನೆಲ್ಲ ನೋಡಿ ಅಲ್ಲಿಂದಲೇ ಬೋಸ್ಟನ್, ನ್ಯೂಯಾರ್ಕ್, ನಯಾಗರ ಜಲಪಾತ ಎಲ್ಲ ನೋಡಲು ಹೋಗಿದ್ರು ಮಗನ ಜೊತೆಗೆ. ನಯಾಗರ ಜಲಪಾತದ ಚೆಲುವನ್ನ ಮೇಲಿನಿಂದ ಕೇ ಆಫ್ ದಿ ವಿಂಡ್ಸ್ಗೆ ಹೋಗುವ ಮೂಲಕ, ಕೆಳಗಿನಿಂದ ಮೈಂಡ್ ಆಫ್ ದಿ ಮಿಸ್ಟ್ ಬೋಟ್ ಮೂಲಕ ಹೋಗಿ ನೋಡಿ ನಯಾಗರದ ನೀರಲ್ಲಿ ಮೈಯೆಲ್ಲ ತೋಯಿಸ್ಕೊಂಡು ಆನಂದ ಹೊಂದಿ ಅಮೆರಿಕಕ್ಕೆ ಬಂದದ್ದು ಸಾರ್ಥಕವಾಯಿತೆಂದು ತಂದೆ ತಾಯಿ ಇಬ್ರು ಸಂತಸ ಪಟ್ಟದ್ದನ್ನ ನೋಡಿ ಮಗನಿಗೂ ಖುಷಿಯಾಗಿತ್ತು. ಫಿನಿಕ್ಸ್ಗೆ ತಂಗಿ ಮಗಳ ಮನೆಗೆ ಹೋದಾಗ ಗ್ರ್ಯಾಂಡ್ ಕ್ಯಾನಿಯನ್ ನೋಡಿ ನಯಾಗರ ಜಲಪಾತವನ್ನ ನೋಡಿದಷ್ಟೇ ಆನಂದ ಪಟ್ಟಿದ್ರು. ಮೃದುಲಾರ ಒತ್ತಾಯಕ್ಕೆ ಸತ್ಯನಾರಾಯಣ ಅವರು ಅಮೆರಿಕಕ್ಕೆ ಹೊರಟಿದ್ರು. ಅಲ್ಲಿ ಮೃದುಲಾಗಿಂತ ಹೆಚ್ಚು ಗಮ್ಮತ್ತು ಮಾಡಿದ್ದು ಸತ್ಯನಾರಾಯಣ ಅವರೇ. ನ್ಯೂಯಾರ್ಕಿನ ಸ್ಟಾಟನ್ ಐಲ್ಯಾಂಡ್ ನಲ್ಲಿ ಮೃದುಲಾರ ಸೋದರ ಮಾವನ ಮನೆ ಇತ್ತು. ನ್ಯೂಯಾರ್ಕಿನ ವೈಭವದ ದರ್ಶನ ಮಾಡುವ ಆಸಕ್ತಿಯಲ್ಲಿ 1 ವಾರ ಅಲ್ಲೇ ನಿಂತಿದ್ರು. ಕೆಲವು ವರ್ಷಗಳ ಹಿಂದೆ ಸ್ಟಾಟನ್ ಐಲ್ಯಾಂಡ್ ಭೂಗತ ಜಗತ್ತಿನ ದೊರೆಗಳ ಕೇಂದ್ರವಾಗಿತ್ತಂತೆ. ಈಗ ಎಲ್ಲ ದೊಡ್ಡ ದೊಡ್ಡ ಡಾಕ್ಟರ್ಗಳು, ಇಂಜಿನಿಯರ್ಗಳು, ವ್ಯಾಪಾರಸ್ಥರು ಅಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಮೃದುಲಾರ ಸೋದರ ಮಾವ ಅಲ್ಲಿ ಒಬ್ಬ ಹೆಸರಾಂತ ಡಾಕ್ಟರ್. ಸುಮಾರು 30 ವರ್ಷಗಳ ಹಿಂದೆಯೇ ಅಲ್ಲಿಗೆ ಬಂದು ನೆಲೆಸಿದ್ದರಿಂದ ವೆಲ್ ಸೆಟಲ್ ಆಗಿದ್ರು. ಬೇಕಾದಷ್ಟು ಶ್ರೀಮಂತಿಕೆ ಇತ್ತು. 2 ಮಕ್ಕಳು ಅಲ್ಲಿನವರಾಗಿಯೇ ಬೆಳೆದಿದ್ರು. ಸೊಸೆಯಂದಿರು ಭಾರತದಿಂದ ಬಂದವರೇ ಆಗಿದ್ರು. ಅಲ್ಲಿಯ ಜೀವನಕ್ಕೆ ಒಗ್ಗಿ ಹೋಗಿದ್ದರು. ಭಾರತೀಯತೆಯನ್ನು ಉಳಿಸಿಕೊಂಡ ಸುಂದರ ಸಂಸಾರ ಅವರದ್ದು. ಅಲ್ಲಿದ್ದಷ್ಟು ದಿನವೂ ಮೃದು
ಮೃದುಲಾ ಮತ್ತು ಸತ್ಯನಾರಾಯಣ್ ಸ್ಟಾಟನ್ ಐಲ್ಯಾಂಡ್ ನಿಂದ ನ್ಯೂಯಾರ್ಕಿನ ಬೇರೆ ಬೇರೆ ಪ್ರದೇಶಗಳನ್ನ ನೋಡಲು ಹೋಗ್ತಿದ್ರು. ಕೆಲವೊಮ್ಮೆ ಮಾವನ ಹೆಂಡತಿ ಜೊತೆಗೆ ಬರ್ತಾ ಇದ್ರು, ಕೆಲವೊಮ್ಮೆ ಇವರಿಬ್ರು ಹೋಗ್ತಾ ಇದ್ರು. 2 ದಿನ ನ್ಯೂಯಾರ್ಕ್ ಸೈಟ್ ಸೀಯಿಂಗ್ ಬಸ್ ಟೂರ್ ನಲ್ಲಿ ಹೋಗಿದ್ದರಿಂದ ತೊಂದರೆ ಆಗ್ಲಿಲ್ಲವಾದ್ರೂ ಕೆಲವು ಜಾಗಗಳನ್ನ ನೋಡಲಾಗ್ಲಿಲ್ಲ. ಮ್ಯಾನ್ಹಟನ್ ನ್ಯೂಯಾರ್ಕ್ನ ಕೇಂದ್ರ ಭಾಗ. ಮುಗಿಲೆತ್ತರದ ಕಟ್ಟಡಗಳು, ಮನ ಸೆಳೆಯುವ ಅಂಗಡಿಗಳು, ಹಲವಾರು ಥಿಯೇಟರ್ಗಳು, ರಂಗಮಂದಿರಗಳು, ಬ್ಯಾಂಕ್ಗಳು, ಸಂಗೀತ ಕಚೇರಿಗಳು, ನಾಟಕಗಳು ನಡೆಯುವ ಸಭಾ ಮಂದಿರಗಳು, ದೊಡ್ಡ ಹೋಟೆಲ್ಗಳು, ಬ್ಯಾಂಕ್ಗಳು, ಬಿಸಿನೆಸ್ ಸೆಂಟರ್ಗಳು, ಅಲ್ಲಲ್ಲಿ ರಸ್ತೆ ಬದಿಯ ಅಂಗಡಿಗಳು, ಮನುಷ್ಯರಿಂದ ತುಂಬಿರುವ ರಸ್ತೆಗಳು ಅಲ್ಲಿಯ ವಿಶೇಷತೆ. ಅಮೆರಿಕದಲ್ಲಿ ಬರೀ ಕಾರುಗಳೇ ತುಂಬಿರುವ ರಸ್ತೆಗಳನ್ನ ನೋಡಿ ಅವರಿಗೆ ಬೋರ್ ಆಗಿತ್ತು. ಹಾಗಾಗಿ ಒಂದು ದಿನ ವಾಕರ್ ಸಿಟಿ ಎಂದೆನಿಸಿರುವ ಮ್ಯಾನ್ಹಟನ್ನ ರಸ್ತೆಯಲ್ಲಿ ಸುತ್ತಾಡುವ ಇಚ್ಛೆಯಿಂದ ಹೊರಟಿದ್ರು. ಎಲ್ಲವೂ ಅಪರಿಚಿತ ಅವರಿಗೆ. ಮ್ಯಾನ್ಹಟನ್ ನಲ್ಲಿ ಇತ್ತೀಚೆಗೆ ಪ್ರಾರಂಭವಾದ ಮೇಡಮ್ ತುಸಾಡ್ಸ್ ವ್ಯಾಕ್ಸ್ ಮ್ಯೂಸಿಯಂ ನೋಡ್ಬೇಕೆನ್ನುವ ಆಸಕ್ತಿಯೂ ಅವರಿಗಿತ್ತು. ಮಾವನ ಹೆಂಡತಿ ಕೀರ್ತಿ ಅವರನ್ನ ಕಾರಿನಲ್ಲಿ ರೈಲು ನಿಲ್ದಾಣಕ್ಕೆ ಬಿಟ್ಟಿದ್ರು. ಅಲ್ಲಿಂದ ರೈಲಲ್ಲಿ ಪ್ರಯಾಣಿಸಿ ಹಡ್ಸನ್ ನದಿಯ ಸ್ಟಾಟನ್ ಕಡೆಯ ದಡದಲ್ಲಿ ಇಳಿದು ಫೆರ್ರಿ ಹತ್ತಿ ಅದರಲ್ಲಿ ಪ್ರಯಾಣಿಸಿ ನದಿಯ ಆಚೆ ಮ್ಯಾನ್ಹಟನ್ ದಡದಲ್ಲಿ ಇಳಿದು ಮ್ಯಾನ್ಹಟನ್ನ ಸಬ್ವೇನಲ್ಲಿ ಡೌನ್ ಟೌನ್ ಕಡೆ ಹೋಗುವ ರೈಲು ಹತ್ತಬೇಕಿತ್ತು. ಟೈಮ್ಸ್ ಸ್ಕ್ವೇರಿನ ಬ್ರಾಡ್ವೇ ರಸ್ತೆಯ 7ನೇ ಅವೆನ್ಯೂದ ಪಶ್ಚಿಮದ 42ನೇ ರಸ್ತೆಯಲ್ಲಿ ಇರುವ ವ್ಯಾಕ್ಸ್ ಮ್ಯೂಸಿಯಂಗೆ ಹೋಗಬೇಕಾದ್ರೆ 2 ಕಡೆ ರೈಲು ಬದಲಾಯಿಸಬೇಕಿತ್ತು. ಹೇಗೆ ಹೋಗುವುದೆನ್ನುವ ವಿವರವನ್ನ ಕೀರ್ತಿ ಮ್ಯಾಪ್ ಸಮೇತ ತಿಳಿಸಿ ಹೇಳಿದ್ರು. ಎಲ್ಲಾದರೂ ತಪ್ಪಿದ್ರೆ ಅಲ್ಲೇ ನಿಂತು ಫೋನ್ ಮಾಡಿ ಅಲ್ಲಿಗೆ ಬಂದು ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದ್ರಿಂದ ಅವರಾಗೆ ಹೋಗುವ ಹುಚ್ಚು ಧೈರ್ಯ ಇಬ್ಬರಿಗೂ ಬಂದಿತ್ತು. ಕಾರಲ್ಲಿ ಹೋಗುವುದಾದ್ರೆ ಬ್ರೂಕ್ಲಿನ್ ಬ್ರಿಡ್ಜ್ ಮೇಲಿಂದ ಮ್ಯಾನ್ಹಟನ್ಗೆ ಹೋಗ್ಬೋದು, ಇಲ್ಲವಾದ್ರೆ ಹಡ್ಸನ್ ನದಿಯ ಅಪ್ಪರ್ ಬೇಯಲ್ಲಿ ಹೋಗುವ ಫೆರ್ರಿಯಲ್ಲಿ ಹೋಗ್ಬೇಕು. ಅವರಿಗೆ ಎಲ್ಲ ಅನುಭವಗಳು ಹೊಸದೆ. ಅಮೆರಿಕದಲ್ಲಿ ಸುತ್ತಾಡುವಾಗ ಕೈಯಲ್ಲಿ ಅಲ್ಲಿಯ ಒಂದು ಮ್ಯಾಪ್ ಅತ್ಯಗತ್ಯ. ಅದನ್ನು ನೋಡಿಕೊಂಡೇ ಪ್ರಯಾಣ. ರೈಲು ದಾರಿಯ ಹಾಗೂ ಸ್ಟೇಷನ್ಗಳ ಮ್ಯಾಪ್ ಇದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಲು ಕಷ್ಟವಿಲ್ಲ. ಅದನ್ನ ನೋಡಿ ಪ್ರಯಾಣಿಸಲು ಕಲಿತ್ರೆ ಅಲ್ಲಿ ತಿರುಗಾಡುವುದು ಬಹಳ ಸುಲಭ. ಕಾರ್ನಲ್ಲಿ ಯಾರ್ದಾದ್ರೂ ಮನೆಗೆ ಹೋಗ್ಬೇಕೆಂದ್ರು ರಸ್ತೆ ಹುಡುಕುವ ಕಷ್ಟವಿಲ್ಲ. ಕಂಪ್ಯೂಟರ್ನಲ್ಲಿ ಮ್ಯಾಪ್ ಸರ್ವಿಸ್ನ ವೆಬ್ಸೈಟ್ಗೆ ಹೋಗಿ 2 ವಿಳಾಸಗಳನ್ನ ಕೊಟ್ರೆ ಅಲ್ಲಿಗೆ ಇರುವ ದೂರ ಹಾಗೂ ಹೋಗುವ ದಾರಿಯ ಸ್ಪಷ್ಟವಾದ ಮಾಹಿತಿ ಸಿಗುತ್ತದೆ. ಅದರ ಪ್ರಕಾರ ಹೋದ್ರೆ ಎಲ್ಲೂ ತಪ್ಪುವ ಹೆದರಿಕೆ ಇಲ್ಲ. ನಿಜಕ್ಕೂ ಇದೊಂದು ಬಹಳ ಒಳ್ಳೆಯ ಸೇವೆ. ಒಂದ್ಸಲ $8 ಕೊಟ್ಟು ಟ್ರೈನ್ ಪಾಸ್ ತೆಗೆದುಕೊಂಡ್ರೆ ಸಾಕು. ಆ ದಿನ ಎಷ್ಟು ದೂರದವರೆಗಾದ್ರೂ ಹೋಗಿ ಬರ್ಬೋದು. ರೈಲ್ವೆ ಸ್ಟೇಷನ್ ಒಳಗೆ ಹೋಗ್ಬೇಕಾದ್ರೆ ಕ್ರೆಡಿಟ್ ಕಾರ್ಡ್ ವೈಪ್ ಮಾಡಿದ ಹಾಗೆ ಅಲ್ಲಿರುವ ರೈಲಿನಲ್ಲಿರುವ ಜಾಗದಲ್ಲಿ ವೈಪ್ ಮಾಡಿದ್ರೆ ಆಯ್ತು. ರೈಲ್ವೆ ಸ್ಟೇಷನ್ ನ ಒಳಗೆ ಹೋಗುವ ಬಾಗಿಲು ತನ್ನಷ್ಟಕ್ಕೆ ತೆರೆದುಕೊಳ್ಳುತ್ತೆ. ವೈಪ್ ಮಾಡುವುದರಲ್ಲೂ ಒಂದು ವಿಶಿಷ್ಟ ರೀತಿ ಇದೆ. ಸ್ವಲ್ಪ ನಿಧಾನವಾದ್ರೆ, ಹೆಚ್ಚು ಕಡಿಮೆ ಆದ್ರೆ, ಕಾರ್ಡ್ ನಲ್ಲಿ ಹಣವಿಲ್ಲದೆ ಇದ್ರೆ ಬಾಗಿಲು ಬಿಲ್ಕುಲ್ ತೆಗೆಯುವುದಿಲ್ಲ. 1-2 ಸಲ ಮಾಡುವಾಗ ವೈಪ್ ಮಾಡುವ ರೀತಿ ತಿಳಿಯುತ್ತದೆ. ರೈಲಿಂದ ಇಳಿದು ಫೆರ್ರಿ ಎತ್ತಿ ಕುಳಿತಾಗ ಮೃದುಲಾ ಸತ್ಯನಾರಾಯಣ ಇಬ್ಬರಿಗೂ ಏನೋ ಸಾಧಿಸಿದ ಹಾಗಿನ ಹೆಮ್ಮೆ. ಫೆರ್ರಿಯ ಆಹ್ಲಾದಕರ ಪ್ರಯಾಣವನ್ನು ಅನುಭವಿಸಿ ನೀರಿನ ಮಧ್ಯದಲ್ಲಿ ಕೈ ಎತ್ತಿ ನಿಂತಿರುವ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಯ ಮೂರ್ತಿಯನ್ನ ಫೆರ್ರಿಯಿಂದಲೇ ನೋಡಿ ಅದರ ಫೋಟೋಗಳನ್ನು ತೆಗೆದು ದೂರದಲ್ಲಿ ಕಾಣುವ ನ್ಯೂಯಾರ್ಕ್ ನಗರದ ಚೆಲುವನ್ನ ನೋಡ್ತಾ ಇರುವಾಗ ಫೆರ್ರಿ ಮ್ಯಾನ್ಹಟನ್ನ ದಡ ತಲುಪಿತ್ತು. ಫೆರ್ರಿ ಪ್ರಯಾಣ ಉಚಿತ. ಎಷ್ಟು ಸಲ ಬೇಕಾದ್ರೂ ಆಚೆ ಈಚೆ ಹೋಗಿ ಬರ್ಬೋದು. ಮೊದಲು ಈ ಪ್ರಯಾಣಕ್ಕೆ ಬೆಲೆ ತೆರಬೇಕಿತ್ತಂತೆ. ಸ್ಟಾಟನ್ ಐಲ್ಯಾಂಡ್ ನವರು ನಾವು ನ್ಯೂಯಾರ್ಕ್ಗೆ ಸೇರಿರುವಾಗ ನಮ್ಮಿಂದ ಈ ಪ್ರಯಾಣಕ್ಕೆ ಹಣ ತೆಗೆದುಕೊಳ್ಳುವುದು ಸರಿಯಲ್ಲ ಎನ್ನುವ ಚಳುವಳಿ ಮಾಡಿದ ಮೇಲೆ ಪ್ರಯಾಣ ಉಚಿತವಾಗಿತ್ತು ಎಂದು ಹೇಳುತ್ತಾರೆ. ಎಲ್ಲಾ ಪ್ರಯಾಣಿಕರೊಡನೆ ಫೆರ್ರಿಯಿಂದ ಇಳಿಯುವಾಗ ಅಮೆರಿಕದ ಯಂಗ್ಸ್ ಒಬ್ಬಳು ಮೃದುಲಾರ ಹತ್ತಿರ ಬಂದು ಲವ್ಲಿ ಡ್ರೆಸ್ ಎಂದು ಸೀರೆ ನೋಡಿ ಮೆಚ್ಚುಗೆ ಸೂಚಿಸಿ ನಕ್ಕಾಗ ಮೃದುಲಾಗೂ ಖುಷಿಯಾಗಿತ್ತು. ಅಮೆರಿಕದಲ್ಲಿ ತಿರುಗಾಡುವಾಗ ಹಲವಾರು ಕಡೆ ಚಡ್ಡಿ ಬನಿಯನ್ ತೊಟ್ಟ ಹೆಂಗಸರು ಸೀರೆಯ ಚಂದವನ್ನ ಮೆಚ್ಚಿಕೊಂಡಿದ್ರು. ಮೃದುಲಾನು ಥ್ಯಾಂಕ್ಸ್ ಎಂದು ನಕ್ಕು ಅವರ ನಾನಾ ರೀತಿಯ ಪ್ರಶ್ನೆಗಳಿಗೆ ಉತ್ತರಿಸಿ ಮುಂದಕ್ಕೆ ಹೋಗ್ತಾ ಇದ್ರು. ಈ ಸಲ ಆಗಾಗ್ಲಿಲ್ಲ. ಮಾತಾಡುತ್ತಾ ಆ ಹುಡುಗಿ ಮೃದುಲಾರ ಜೊತೆಗೆ ಹೆಜ್ಜೆ ಹಾಕಿದಾಗ ಅವಳನ್ನ ಇನ್ನೊಬ್ಳು ಸೇರಿಕೊಂಡಳು. ಅವರು ಅಮೆರಿಕದಲ್ಲಿ ನೆಲೆಸಿರುವ ಮೆಕ್ಸಿಕನ್ಸ್ ಇರಬೇಕು. ನೋಡಲು ಚೆನ್ನಾಗಿದ್ರು. ಜೊತೆಗೆ 3 ಜನ ಮಕ್ಕಳಿದ್ರು. ಇಬ್ಬರು ಸುಮಾರು 4 ಮತ್ತು 6 ವರ್ಷದ ಮಕ್ಕಳು. ಅಮೆರಿಕನ್ ಮಕ್ಕಳೆಂದು ಕೂಡಲೇ ಹೇಳ್ಬೋದು. ಇನ್ನೊಬ್ಳು ಸ್ವಲ್ಪ ಕಪ್ಪಗಿದ್ದಳು. ಅವಳ ಮುಖ ಲಕ್ಷಣಗಳು ಭಾರತೀಯ ಹುಡುಗಿ ಅಂತಿದ್ದವು. ಸುಮಾರು 12-13 ವರ್ಷ ಪ್ರಾಯದ ಲವಲೋಕಿಯ ಹುಡುಗಿ. ಒಂದು ನೋಟದಲ್ಲಿ ಅವರೆಲ್ಲರನ್ನ ಇಷ್ಟು ಅರ್ಥ ಮಾಡಿಕೊಂಡಿದ್ರು ಮೃದುಲಾ ಮತ್ತು ಸತ್ಯನಾರಾಯಣ ಕೈಯಲ್ಲಿ ಮ್ಯಾಪ್ ಹಿಡಿದು ಡೌನ್ ಟೌನ್ಗೆ ಹೋಗುವ ಟ್ರೈನ್ ಹಿಡಿಯಲು ಎಲ್ಲಿ ಹೋಗ್ಬೇಕೆಂದು ಅವಳೊಡನೆ ಕೇಳಿದಾಗ ಅವಳು ನಿಮ್ಗೆ ಎಲ್ಲಿಗೆ ಹೋಗ್ಬೇಕು, ನಾವು ಡೌನ್ ಟೌನ್ ಟ್ರೈನ್ಗೆ ಹೋಗ್ತಿದ್ದೇವೆ ಎಂದಾಗ ಮೃದುಲಾ ಹಾಗಾದ್ರೆ ಒಳ್ಳೇದೇ ಆಯ್ತು, ನಮ್ಗೆ ಮೇಡಮ್ ತುಸಾಡ್ಸ್ ವ್ಯಾಕ್ಸ್ ಮ್ಯೂಸಿಯಂ ನೋಡಬೇಕು.
ಬನ್ನಿ ಜೊತೆಗೆ ಹೋಗೋಣ. ಇಲ್ಲಿ ನೀಲಿ ಬಣ್ಣದ ಗೆರೆ ಇದೆಯಲ್ಲ, ಇದು ನೀಲಿ ಬಣ್ಣದ ಟ್ರೈನ್ ಹೋಗುವ ರಸ್ತೆ. ನೀವು ಇದರಲ್ಲಿ ಕುಳಿತು 4ನೇ ಸ್ಟೇಷನ್ ಅಲ್ಲಿ ಇಳಿದು ಹಳದಿ ಬಣ್ಣದ ಟ್ರೈನ್ ನಲ್ಲಿ ಮುಂದೆ ಹೋಗ್ಬೇಕು. 4ನೇ ಸ್ಟೇಷನ್ ಅಲ್ಲಿ ಇಳಿಬೇಕು ಎಂದು ಮೃದುಲಾ ಹಿಡಿದುಕೊಂಡಿದ್ದ ಮ್ಯಾಪ್ ನಲ್ಲಿ ಬಣ್ಣದ ಗೆರೆಗಳನ್ನ ತೋರಿಸಿಕೊಟ್ಟಳು. ಮ್ಯಾನ್ಹಟನ್ ನ ಮುಖ್ಯ ರಸ್ತೆಯಲ್ಲಿ ಮ್ಯೂಸಿಯಂ ಇದೆ. ಯಾರನ್ನ ಕೇಳಿದ್ರು ಹೇಳ್ತಾರೆ. ಮ್ಯಾಪ್ ಅನ್ನ ಸರಿಯಾಗಿ ನೋಡಲು ತಿಳಿದ್ರೆ ನ್ಯೂಯಾರ್ಕ್ ನಲ್ಲಿ ಪ್ರಯಾಣಿಸುವುದು ಸುಲಭ. ಬಣ್ಣದಿಂದಲೇ ರೈಲುಗಳು ಯಾವ ಕಡೆಗೆ ಹೋಗ್ತಿದೆವೆ ಎಂದು ಗುರುತಿಸಬೇಕು. ಡೌನ್ ಟೌನ್ ಗೆ ಹೋಗಲು ಒಂದು ಬಣ್ಣದ ರೈಲು, ಅಪ್ ಟೌನ್ ಗೆ ಹೋಗಲು ಇನ್ನೊಂದು ಬಣ್ಣದ ರೈಲು. ಪ್ರಯಾಣಿಕರಿಗೆ ತಾವು ಹೋಗುವ ದಿಕ್ಕುಗಳ ಬಗ್ಗೆ ಕನ್ಫ್ಯೂಷನ್ ಇಲ್ಲ. ಒಂದೇ ದಿಕ್ಕಿಗೆ ಹೋಗುವುದರಿಂದ ಎಲ್ಲರೂ ಒಟ್ಟಿಗೆ ಟ್ರೈನ್ ಹತ್ತಿ ಕುಳಿತರು. 2 ಚಿಕ್ಕ ಮಕ್ಕಳು ತಾಯಿಗಂಟಿಕೊಂಡೇ ಕುಳಿತಿದ್ರೆ ದೊಡ್ಡವಳು ಸ್ವಲ್ಪ ದೂರದಲ್ಲಿ ಕುಳಿತಿದ್ದಳು. ಅವಳ ವಿಶಾಲವಾದ ಕಣ್ಣುಗಳು ಮೋಡಿ ಮಾಡುವಂತಿದ್ದವು. ಸೂಕ್ಷ್ಮವಾಗಿ ಗಮನಿಸಿದಾಗ ಅವಳು ಕೈಗೆ ಬಳೆಗಳನ್ನ ಹಾಕಿಕೊಂಡಿರುವುದು, ಹಣೆಗೆ ಸ್ಟಿಕ್ಕರ್ ಹಚ್ಚಿಕೊಂಡಿರುವುದನ್ನ ನೋಡಿ ಮೃದುಲಾರಿಗೆ ಅಚ್ಚರಿ ಎನಿಸಿತು. ಮೃದುಲಾ ಅವಳನ್ನೇ ನೋಡ್ತಾ ಇರೋದನ್ನ ನೋಡಿ ಮಕ್ಕಳ ತಾಯಿ ಅವಳಿಗೆ ಭಾರತೀಯರನ್ನ ಕಂಡ್ರೆ ತುಂಬಾ ಇಷ್ಟ. ಯಾವಾಗ್ಲೂ ಅದೇ ರೀತಿ ಡ್ರೆಸ್ ಮಾಡೋದು ಇಷ್ಟಪಡ್ತಾಳೆ. ನಿಮ್ಮನ್ನ ಅವಳೇ ತೋರಿಸಿದ್ದು. ಮೃದುಲಾ ಆ ಹುಡುಗಿಯನ್ನ ಸ್ವಲ್ಪ ಆಳವಾಗಿ ಗಮನಿಸಿದ್ರು. ಭಾರತೀಯ ಹುಡುಗಿ ಆಗಿ ಇದ್ದಾಳೆ. ಎಲ್ಲ ನುಡಿದ ಮುಖದ ಹಾಗಿದೆಯಲ್ಲ ಎಂದು ಒಂದು ಕ್ಷಣ ಮೃದುಲಾಗೆ ಅನಿಸಿತ್ತು. ಅಮೆರಿಕನ್ ಮಹಿಳೆ ಮಾತಿಗೆ ಶುರು ಮಾಡಿದಾಗ ಮೃದುಲಾ ಆ ಹುಡುಗಿಯಿಂದ ಕಣ್ಣು ಕಿತ್ತು ಅವಳೊಡನೆ ಮಾತಿಗೆ ತೊಡಗಿದ್ರು. ಇಬ್ಬರು ತಮ್ಮ ತಮ್ಮ ಹೆಸರುಗಳನ್ನ ತಿಳಿಸಿದಾಗ ಉಚ್ಚರಿಸಲು ಅವಳಿಗೆ ಕಷ್ಟವೇ ಆಗಿತ್ತು. ಮೃದುಲಾ ಎನ್ನುವುದು ಅವಳ ನಾಲಿಗೆಯಲ್ಲಿ ಮೆದುಲಾ ಎಂದಾದರೆ ಸತ್ಯನಾರಾಯಣ ಎನ್ನುವುದು ಸಟ್ ನಾರಾಯಣ್ ಆಗಿತ್ತು. ಅವಳ ಹೆಸರು ಮಿರಿಯಂ. ಅವಳ ಜೊತೆಗಿದ್ದ ಇನ್ನೊಬ್ಬಳ ಹೆಸರು ಜೆನೆಟ್ ಮಿರಿಯಂಳ ತಮ್ಮನ ಫಿಯಾನ್ಸಿ. ಅವರೆಲ್ಲ ಮದುವೆಗೆ ಶಾಪಿಂಗ್ ಮಾಡಲು ಮ್ಯಾನ್ಹಟನ್ಗೆ ಹೋಗ್ತಿದ್ರು. ಅವರಿಬ್ಬರ ಮಾತುಗಳನ್ನ ಕೇಳುತ್ತಿದ್ದ ಸತ್ಯನಾರಾಯಣ್ ಮಿರಿಯಂನನ್ನ ಕುರಿತು, ನಿಮ್ಗೆ ಮದುವೆ ಆಗಿ ಎಷ್ಟು ವರ್ಷವಾಯ್ತು? ನೀವು ನಿಮ್ಮ ತಮ್ಮನ ಫಿಯಾನ್ಸಿ ಎಷ್ಟೇ ಚಿಕ್ಕವರಾಗಿ ಕಾಣಿಸ್ತೀರಿ ಎಂದಾಗ ಮೃದುಲಾಗೆ ಮುಜುಗರವಾಗಿತ್ತು. ಅಮೆರಿಕನ್ ಹೆಂಗಸರು ಯಾವಾಗಲೂ ಸ್ವಲ್ಪ ಸೀರಿಯಸ್ ಆಗಿ ಇರ್ತಿದ್ರು. ಮಿರಿಯಂಗೆ ಈ ಪ್ರಶ್ನೆ ಇಷ್ಟವಾಗ್ತಿದ್ರೆ ಎನ್ನುವ ಹೆದರಿಕೆ ಮೃದುಲಾಗೆ. ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅನ್ಬಿಟ್ರೆ? ಆದ್ರೆ ಹಾಗಾಗ್ಲಿಲ್ಲ. ಅವಳು ನಗುತ್ತಾ, ಇದಕ್ಕೆ ಉತ್ತರ ಮಕ್ಕಳೆದ್ರು ನಾನು ಹೇಳ್ಬಾರ್ದು ಎನ್ನುತ್ತಾ ದೂರದಲ್ಲಿ ಕುಳಿತಿದ್ದ ಹುಡುಗಿಗೆ ಕೇಳಿಸದಂತೆ ಮೆತ್ತಗೆ 8 ವರ್ಷ, ಆದ್ರೆ ನನ್ನ ದೊಡ್ಡ ಮಗಳಿಗೆ 12 ವರ್ಷ. ಯಾವುದೇ ಅಳುಕಿಲ್ಲದೆ ಹೇಳಿದಾಗ ಮೃದುಲಾಗೆ ಅಚ್ಚರಿ ಅನಿಸಿರ್ಲಿಲ್ಲ. ಅಲ್ಲಿ ಇದೆಲ್ಲ ಸಾಮಾನ್ಯ, ಅಥವಾ ಇವಳು ಯಾರಾದ್ರೂ ಇಂಡಿಯನ್ ಮಗುವನ್ನ ದತ್ತಕ್ಕೆ ತೆಗೆದುಕೊಂಡಿರಬಹುದೇನೋ. ಈಗೀಗ ತುಂಬಾ ಜನ ಪ್ರದೇಶದವರು ಭಾರತಕ್ಕೆ ಬಂದು ಮಕ್ಕಳನ್ನ ದತ್ತು ಪಡೆಯುತ್ತಿದ್ದಾರೆ. ಆ ಹುಡುಗಿಯ ಕಿವಿಗೆ ಈ ಮಾತು ಬೀಳುವುದು ಅವಳಿಗೆ ಇಷ್ಟವಾಗ್ಲಾರದು ಎಂದು ಅನಿಸಿ ಸುಮ್ಮನಾಗಿದ್ರು. ಮಿರಿಯಂ ಮಾತು ಮುಂದುವರಿಸಿ, ಸತ್ಯನಾರಾಯಣರೊಡನೆ ನಿಮಗೆ ಮದುವೆಯಾಗಿ ಎಷ್ಟು ವರ್ಷ ಎಂದು ನಗುತ್ತಾ ಕೇಳಿದಾಗ ಸತ್ಯನಾರಾಯಣ್ ಹುಡುಗಾಟಿಕೆಯಿಂದ, ಹೇಳಿ ನೋಡೋಣ, ನೀವೇ ಹೇಳಿ. 37 ವರ್ಷ. ಹೋಗ, ನಾನು ಹುಟ್ಟುವ ಮೊದಲೇ ನಿಮ್ಮ ಮದುವೆ ಆಗಿದೆ. ಅವಳಿಗೆ ಅಚ್ಚರಿ. ದೂರದಲ್ಲಿ ಕುಳಿತಿದ್ದ ಆ ಹುಡುಗಿಯು ಇವರ ಮಾತು ಕೇಳಿ ಕಿಲಕಿಲ ನಕ್ಕಾಗ ಆ ನಗು ತುಂಬಾ ಅಪರಿಚಿತವೆಂದು ಮೃದುಲಾರಿಗೆ ಇನ್ನೊಮ್ಮೆ ಅನಿಸಿತು. ನಮ್ಮಲ್ಲಿ ಮದುವೆಯಾಗಿ 60 ವರ್ಷವಾದವರು ಇದ್ದಾರೆ ಎನ್ನುತ್ತಾ ಸತ್ಯನಾರಾಯಣ್, ಅದರಲ್ಲಿ ನಿಮಗೆ ನಮ್ಮ ಭಾರತೀಯ ಹುಡುಗಿ ಹೇಗೆ ಮಗಳಾದಳು? ಅವಳು ಅದಕ್ಕುತ್ತರ ಕೊಡದೆ ಸುಮ್ಮನೆ ನಕ್ಕು ಪರ್ಸ್ ತೆಗೆದು ಒಂದು ಚಿಕ್ಕ ಪೇಪರ್ ನಲ್ಲಿ ಏನೋ ಬರೆದು ಪರ್ಸ್ನೊಳಗೆ ಸೇರಿಸಿದ್ದನ್ನ ನೋಡುತ್ತಲೇ ಮೃದುಲಾ ಆ ಹುಡುಗಿಯೊಡನೆ ನಿನ್ನ ಹೆಸರೇನು ಮಗು ಎಂದು ಪ್ರಶ್ನಿಸಿದಾಗ ಅವಳು ನಗುತ್ತಾ ಲಕ್ಷ್ಮಿ ಎಂದಾಗ ಮೃದುಲಾಗೆ ನಂಬಲಾಗ್ಲಿಲ್ಲ. ಅಪ್ಪಟ ಭಾರತೀಯ ಹೆಸರು, ಆದರೆ ಉಚ್ಚರಿಸಿದ್ದು ಮಾತ್ರ ಅಮೆರಿಕನ್ ಸ್ಟೈಲ್ ನಲ್ಲಿ. ಆಗ ಮಿರಿಯಂ ಮಧ್ಯೆ ಬಾಯಾಕಿ, ಅವಳು ಇಂಡಿಯನ್ ಆಗಿ ಇರುವುದಕ್ಕೆ ಅವಳಿಗೆ ನಾನು ಲಕ್ಷ್ಮಿ ಎನ್ನುವ ಹೆಸರಿಟ್ಟೆ. ಅವಳು ನನ್ನ ಪ್ರೀತಿಯ ಮಗಳು ಎಂದಾಗ ಲಕ್ಷ್ಮಿಯ ಮುಖದ ತುಂಬಾ ಮಲ್ಲಿಗೆ ಚೆಲ್ಲಿದಂತಹ ನಗು. ಮೃದುಲಾಗೆ ಇಲ್ಲೇನೋ ಎಡವಟ್ಟಾಗಿದೆ ಎಂದು ಅನಿಸ್ತೇ ಇರಲಿಲ್ಲ. ಯಾರೋ ಭಾರತೀಯನಿಗೆ ಹುಟ್ಟಿದ ಮಕ್ಕಳಾಗಿರ್ಬೇಕು. ಆದ್ರೆ ಮಿರಿಯಂ ನಿರ್ವಿಕಾರಲಾಗಿದ್ದಳು. ಮೃದುಲಾರ ತಲೆಯೊಳಗೆ ಪ್ರಶ್ನೆಗಳು ಕೊರೆಯುತ್ತಿದ್ದವು. ಬರುವ ಸ್ಟೇಷನ್ ಅಲ್ಲಿ ನಾವು ಇಳಿಬೇಕು. ನಾನು ನಿಮ್ಗೆ ಯಾವ ಟ್ರೈನ್ ಹತ್ಬೇಕು ಎಂದು ತೋರಿಸಿ ಮತ್ತೆ ಮುಂದೆ ಹೋಗುತ್ತೇನೆ. ನೀವು ಸಿಕ್ಕಿದ್ದು ನಮಗೆ ತುಂಬಾ ಉಪಕಾರವಾಯ್ತು. ಯಾರು ಯಾರನ್ನ ಎಲ್ಲೆಲ್ಲಿ ಭೇಟಿ ಮಾಡಿಸ್ಬೇಕೋ ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡಿ ಭೇಟಿ ಮಾಡಿಸುತ್ತಾನೆ ಆ ದೇವ್ರು. ನೀವು ಸಿಕ್ಕಿದ್ದು ನಮ್ಗೆ ತೊಂದರೆ ಇಲ್ಲದೆ ಪ್ರಯಾಣಿಸುವುದು ಸಾಧ್ಯವಾಯ್ತು. ನೀವು ದೇವರನ್ನ ನಂಬ್ತೀರಾ? ನನ್ನ ದೇವ್ರು ಜೀಸಸ್. ನಿಮ್ದು? ಯಾಕಾಗ ಹೇಳ್ತೀರಿ? ಎಲ್ಲಾ ದೇವರು ಒಬ್ಬನೇ. ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಅವನನ್ನ ಗುರುತಿಸುತ್ತಾರೆ. ನಾವು ಭಾರತೀಯರು ದೇವರನ್ನ ಹಲವು ಹೆಸರಿನಿಂದ ಕರೆಯುತ್ತೇವೆ. ಕೃಷ್ಣ, ಶಿವ, ಬ್ರಹ್ಮ, ವಿಷ್ಣು, ಗಣೇಶ, ರಾಮ, ಹನುಮಂತ, ಲಕ್ಷ್ಮಿ, ಸರಸ್ವತಿ, ಹೀಗೆ ನಮಗೆ ಒಬ್ಬನೇ ದೇವರು, ಅವನೇ ಜೀಸಸ್ ಎನ್ನುತ್ತಾ ಅವಳ ಕುತ್ತಿಗೆಯಲ್ಲಿದ್ದ ಕ್ರಾಸ್ ಅನ್ನ ತುಟಿಗೊತ್ತಿಕೊಂಡಾಗ ಮೃದುಲಾ ನಗುತ್ತಾ, ನಮಗೆ ಅಂತಹ ಮಡಿವಂತಿಕೆ ಇಲ್ಲ. ನಾವು ಟೆಂಪಲ್ಗೂ ಹೋಗುತ್ತೇವೆ, ಚರ್ಚಿಗೂ ಹೋಗುತ್ತೇವೆ, ಮಸೀದಿಗೂ ಹೋಗುತ್ತೇವೆ. ಹೌದಾ? ಯಾರು ಅಡ್ಡಿ ಮಾಡೋದಿಲ್ವಾ? ನಮಗೆ ಇಷ್ಟವಾದ್ರೆ ಹೋಗುತ್ತೇವೆ, ಯಾರು ಅಡ್ಡಿ ಮಾಡೋದಿಲ್ಲ.
ಓ ಹಾಗೇನೆ ಭಾರತೀಯರು ಯಾವ ದೇವರನ್ನು ದ್ವೇಷಿಸುವುದಿಲ್ಲ, ಗೌರವಿಸುತ್ತಾರೆ. ಅಷ್ಟರಲ್ಲಿ ರೈಲಿನ ವೇಗ ನಿಧಾನವಾಗಿ ಇಳಿಯಬೇಕಾದ ಜಾಗ ಬಂದಿತ್ತು. ಇಲ್ಲಿ ಇಳಿರಿ, ನಾವು ನಿಮ್ಮನ್ನ ಇನ್ನೊಂದು ಟ್ರೈನಲ್ಲಿ ಕುಳ್ಳಿರಿಸಿ ಹೋಗುತ್ತೇವೆ. ಎಲ್ಲರೂ ಇಳಿದ ಮೇಲೆ ಮಿರಿಯಂ ತನ್ನ ಸಂಗಡವಿದ್ದ ಜೆನೆಟ್ಗೆ ನೀನಿಲ್ಲೇ ಮಕ್ಕಳ ಜೊತೆಗಿರು, ನಾನು ಇವರನ್ನ ಟ್ರೈನ್ ಹತ್ತಿಸಿ ಬರುವುದಾಗಿ ಹೇಳಿ ಮೃದುಲಾರ ಜೊತೆಗೆ ಹೆಜ್ಜೆ ಹಾಕಿದ್ರು. ಮೃದುಲಾ ಮತ್ತು ಸತ್ಯನಾರಾಯಣ್ ಹತ್ತಬೇಕಾದ ಟ್ರೈನಿಗೆ ಹತ್ತಿಸುವ ಮೊದಲು ಮಿರಿಯಂ ಮೃದುಲಾರನ್ನ ಅಪ್ಪಿಕೊಂಡು ನಿಮ್ಮನ್ನ ಭೇಟಿಯಾಗಿ ನಿಮ್ಮೊಡನೆ ಮಾತಾಡಿ ನನಗೆ ತುಂಬಾ ಸಂತೋಷವಾಯಿತು. ಇನ್ನು ನಾವು ಎಲ್ಲೂ ಭೇಟಿ ಆಗುವುದಿಲ್ಲ, ಆದ್ರೆ ನಾನೀ ಭೇಟಿಯನ್ನ ನೆನಪಿನಿಡುತ್ತೇನೆ ಎಂದು ಮೃದುಲಾರ ಕೈಗೊಂದು ಚೀಟಿ ತುರುಕಿಸುವಷ್ಟರಲ್ಲಿ ರೈಲ್ ಬಂದಿತ್ತು. ಅದು ನಿಲ್ಲುವುದು ಕೆಲವೇ ನಿಮಿಷಗಳು. ರೈಲು ಹತ್ತಿ ಜಾಗ ಹುಡುಕಿ ಕುಳಿತುಕೊಳ್ಬೇಕಾದ್ರೆ ರೈಲು ಹೊರಟಿತ್ತು. ಮಿರಿಯಂ ಕೈ ಬಿಸಿ ಮರೆಯಾಗಿದ್ದಳು. ಆರಾಮಾಗಿ ಕುಳಿತ ನಂತರ ಮೃದುಲಾ ತನ್ನ ಕೈಯಲ್ಲಿದ್ದ ಚೀಟಿ ಬಿಚ್ಚಿದ್ದರು. ಅದರಲ್ಲಿ ಇಂಗ್ಲಿಷ್ನಲ್ಲಿ ಹೀಗೆ ಬರೆದಿತ್ತು: ನನ್ನ ಮಗಳ ಮುಂದೆ ಅವಳ ತಂದೆಯ ಬಗ್ಗೆ ಹೇಳಲಾಗಲಿಲ್ಲ. ಅವಳ ತಂದೆ ನಿಮ್ಮ ದೇಶದವನು. ಅವನು ಇಲ್ಲಿ ಕಲಿಯುತ್ತಿದ್ದಾಗ ನಾವು ಜೊತೆಯಾಗಿದ್ದೆವು. ಆಗ ಇವಳು ಹುಟ್ಟಿದ್ದಳು. ಅವನೇ ಅವಳಿಗೆ ಅವನ ಅಜ್ಜಿ ಹೆಸರು ಇಟ್ಟದ್ದು. ಆದರೆ ಈಗ ಅವಳು ನನ್ನ ಮಗಳು ಮಾತ್ರ. ಅವನೀಗ ಇಂಡಿಯಾದಲ್ಲಿಯೇ ಮದುವೆಯಾಗಿ ಸೆಟ್ಲ್ ಆಗಿದ್ದಾನೆ. ಎಲ್ಲಿದ್ದಾನೆಂದು ನನಗೂ ಗೊತ್ತಿಲ್ಲ. ಅವನು ಹೋದ ನಂತರ ನಾನು ಇನ್ನೊಂದು ಮದುವೆ ಆದೆ. ಲಕ್ಷ್ಮಿಯ ತಂದೆ ಹೆಸರು ನಿತಿನ್. ಅವನೀಗ ಅಲ್ಲಿ ಮದುವೆಯಾಗಿ ನಮ್ಮನ್ನ ಮರೆತು ಆರಾಮಾಗಿರ್ಬೋದು. ನಾನು ನನ್ನ ಗಂಡನ ಜೊತೆಗೆ ಸುಖದಿಂದಲೇ ಇದ್ದೇನೆ. ಅದನ್ನ ಓದಿದ್ದೆ ಮೃದುಲಾರ ತಲೆ ಗಿರ್ ಎಂದು ತಿರುಗಿ ಬಾಯಿಯ ಪಸಿಯೆಲ್ಲ ಹಾರಿ ಹೃದಯದ ಬಡಿತ ತಾಳ ತಪ್ಪಿದಂತಾಗಿತ್ತು. ತಟ್ಟನೆ ಲಕ್ಷ್ಮಿಯ ಮುಖದಲ್ಲಿದ್ದದ್ದು ತನ್ನ ಮೊಮ್ಮಗಳ ನಗುವೆಂದು ನೆನಪು ಬಂದಾಗ ಮೃದುಲಾಗೆ ಇಲ್ಲ, ಆಗಿರ್ಲಿಕ್ಕಿಲ್ಲ, ಇದು ಭ್ರಮೆ ಇರಬೇಕು ಎಂದೆನಿಸಿದ್ರು ಹೃದಯ ತಾಳ ತಪ್ಪಿತ್ತು. ಸತ್ಯನಾರಾಯಣ್ ಅವರಿಗೆ ಇನ್ನೊಬ್ಬ ಹುಡುಗನ ಪರಿಚಯವಾಗಿ ಅವರು ಅವನೊಡನೆ ಮಾತಾಡೋದ್ರಲ್ಲಿ ಮೈಮರೆತಿದ್ರು. ಮೃದುಲಾರಿಗೆ ಈ ವಿಷಯವನ್ನ ಈಗಲೇ ಗಂಡನಿಗೆ ಹೇಳುವ ಮನಸ್ಸಾಗ್ಲಿಲ್ಲ. ಆ ಹುಡುಗನು ಇವರು ಇಳಿಯುವ ಸ್ಟೇಷನ್ ನಲ್ಲಿಯೇ ಇಳಿಯೋನಿದ್ದ. ಅವನು ಹೇಳ್ತಾ ಇರೋದು ಮೃದುಲಾಗೆ ಕೇಳಿಸ್ತಿತ್ತು. ನನಗೆ ವ್ಯಾಕ್ಸ್ ಮ್ಯೂಸಿಯಂ ಎಲ್ಲಿದೆ ಅಂತ ಗೊತ್ತು. ನಾನು ಇಳಿಯುವಾಗ ನೀವು ಇಳಿಯಿರಿ. ನಿಮ್ಮನ್ನ ಮ್ಯೂಸಿಯಂ ಹತ್ರ ಬಿಟ್ಟು ನಾನು ಹೋಗುತ್ತೇನೆ. ಅಮೆರಿಕಾದಲ್ಲಿ ಪ್ರವಾಸಿಗರಿಗೆ ಬಹಳ ಸಹಾಯ ಮಾಡ್ತಾರೆ. ಭಾರತದಲ್ಲಿ ಹೀಗಿಲ್ಲ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಎಲ್ಲಿದೆ ಎಂದು ಹೇಳಿ ನಮ್ಮಷ್ಟಕ್ಕೆ ನಾವು ಮುಂದೆ ಹೋಗುತ್ತೇವೆ. ಅವರ ಜೊತೆಗೆ ಹೋಗಿ ತೋರಿಸಿಕೊಡುವುದಿಲ್ಲ. ಅದರಲ್ಲೂ ಹಿರಿಯ ನಾಗರಿಕರಂದ್ರೆ ವಿಪರೀತ ಮರ್ಯಾದೆ. ಮೃದುಲಾರಿಗೆ 60 ವರ್ಷ ಆಗಿರದೆ ಇದ್ರು ಅವರ ಬಿಳಿಯ ಕೂದಲು ನೋಡಿ ಅವರಿಗೆ ಹಿರಿಯ ನಾಗರಿಕರ ಎಲ್ಲಾ ಸೌಲಭ್ಯ ಅಲ್ಲಿ ಸಿಕ್ಕಿತ್ತು. ಹೇಳುವ ಎಂದು ಅನಿಸಿದ್ರು ಅವರು ಕೇಳ್ತಲೇ ಇರಲಿಲ್ಲ. ಸತ್ಯನಾರಾಯಣ್ ಅವರಿಗೆ ಸಿಕ್ಕಿದ ಸೌಲಭ್ಯವೆಲ್ಲ ಮೃದುಲಾಗೂ ಸಿಕ್ಕಿತ್ತು. ಹಾಗಾಗಿ ಕೆಲವು ಡಾಲರ್ಗಳ ಉಳಿತಾಯವಾಗಿತ್ತು. ಈ ಹುಡುಗ ನೋಡುವಾಗ ಹಿಪ್ಪಿಯೇ ಆಗಿದ್ದ. ಏನಾದ್ರೂ ಡಾಲರ್ ತೆಗೆದುಕೊಳ್ಳಲು ಹೀಗೆ ಮಾಡ್ತಿದ್ದಾನೇನೋ ಎಂದು ಯೋಚಿಸಬೇಕಾದ್ರೆ ಇಳಿಬೇಕಾಗಿದ್ದ ಸ್ಟೇಷನ್ ಬಂದಿತ್ತು. ಸತ್ಯನಾರಾಯಣ್ ಬಾಗ್ಲಿನ ಕಡೆಗೆ ಹೋಗುತ್ತಾ ಯೋಚನೆಯಲ್ಲಿ ಮೈ ಮರೆತಿದ್ದ ಮೃದುಲಾರನ್ನ ಎಳೆದುಕೊಂಡೇ ಕೆಳಗಿಳಿದಿದ್ರು. ಮೃದುಲಾ ತಲೆ ಕೆಟ್ಟಿತ್ತು. ಯಾವುದನ್ನು ನೋಡುವ ಉತ್ಸಾಹವೇ ಇರಲಿಲ್ಲ. ಸತ್ಯನಾರಾಯಣ್ ಆ ಹುಡುಗನ ಹಿಂದೆ ಹೋಗ್ತಿದ್ರು. ಮೃದುಲಾ ಅವರನ್ನ ಹಿಂಬಾಲಿಸಲೇಬೇಕಿತ್ತು. ರೈಲಿಂದ ಇಳಿದು ಸ್ವಲ್ಪ ಅಂಡರ್ ಗ್ರೌಂಡ್ ನಲ್ಲಿ ನಡೆದು ಕೆಲವು ಮೆಟ್ಲುಗಳನ್ನ ಹತ್ತಿರ ಕೂಡಲೇ ಗಿಜಿಗುಟ್ಟುವ ರಸ್ತೆ. ಬನ್ನಿ ಈ ಕಡೆ ಹೋಗೋಣ, ಸ್ವಲ್ಪ ಮುಂದೆ ಇದೆ. ನೀವು ಹೇಳಿದ ಮ್ಯೂಸಿಯಂ ಎನ್ನುತ್ತಾ ಅವನು ಮುನ್ನಡೆದಾಗ ಅವರಿಬ್ಬರು ಅವನ ಹಿಂದೆ ಹೆಜ್ಜೆ ಹಾಕ್ತಿದ್ರು. ಸ್ವಲ್ಪ ದೂರ ಕ್ರಮಿಸಿದ ನಂತರ ಮ್ಯೂಸಿಯಂನ ಬೋರ್ಡ್ ಕಾಣಿಸಿತ್ತು. ಹಿಪ್ಪೆ ಅಂತಿದ್ದ ಆ ಹುಡುಗ ಸತ್ಯನಾರಾಯಣ ಅವರ ಕೈ ಕುಲುಕಿ ನೈಸ್ ಮೀಟಿಂಗ್ ಯು ಎಂದು ಹೇಳಿ ತನ್ನಷ್ಟಕ್ಕೆ ಹೊರಟು ಹೋಗುವಾಗ ಮೃದುಲಾಗಿ ಅನಿಸಿತ್ತು, ಕಣ್ಣಿಗೆ ಕೆಟ್ಟದಾಗಿ ಕಂಡದ್ದು ವಿಷವಲ್ಲ, ಒಳ್ಳೆಯದಾಗಿ ಕಂಡದ್ದೆಲ್ಲ ಹಾಲು ಅಲ್ಲ ಎಂದು. ಮೃದುಲಾ ತನ್ನ ಕೈಯಲ್ಲಿದ್ದ ಚೀಟಿಯನ್ನ ಸತ್ಯನಾರಾಯಣ ಅವರಿಗೆ ತೋರಿಸ್ಬೇಕು. ಆದರೆ ಹೇಗೆ? ಅವರು ಆಗ್ಲೇ ಟಿಕೆಟ್ ಕೌಂಟರ್ನಲ್ಲಿದ್ರು. ತನ್ನ ಕಣ್ಣೆದ್ರು ತಾನು ಬಹಳವಾಗಿ ಮೆಚ್ಚಿದ್ದ ಅಳಿಯನ ರೂಪು ಮೇಣದ ಗೊಂಬೆಯಂತೆ ಕರಗಿ ಹೋಗ್ತಿರುವಾಗ ಬೇರೆ ಮೇಣದ ಬೊಂಬೆಗಳನ್ನ ನೋಡುವ ಆಸಕ್ತಿ ಮೃದುಲಾಗೆ ಬಿಲ್ಕುಲ್ ಇರಲಿಲ್ಲ. ಆದರೆ ಸತ್ಯನಾರಾಯಣ ಅವರ ಉತ್ಸಾಹಕ್ಕೆ ತಡೆಯೊಡ್ಡಲು ಮನಸ್ಸಾಗದೆ ಮೃದುಲಾ ಗಂಡನ ಜೊತೆಗೆ ಹೆಜ್ಜೆ ಹಾಕಲೇಬೇಕಾಯ್ತು. ಅಳಿಯ ಇಂಥವನೇ ಎನ್ನುವ ನೋವಿನಿಂದ ಅವರ ಎದೆ ಒದ್ದಾಡ್ತಿತ್ತು. ಈವರೆಗೆ ಮಗಳ ಸಂಸಾರದಲ್ಲಿ ಯಾವುದೇ ಒಡಕಿರಲಿಲ್ಲ, ನೆಮ್ಮದಿ ಇತ್ತು. ಈಗ ಈ ಸುದ್ದಿಯಿಂದ ಅವಳ ನೆಮ್ಮದಿಯನ್ನ ಕೆಡಿಸ್ಲೇ ಅಳಿಯನ ಸುಂದರವಾದ ರೂಪದ ಹಿಂದೆ ಎಂತಹ ಕುರೂಪವಿದೆ. ಅವರನ್ನ ಲಕ್ಷ್ಮಿಯ ನಗು ಅಣುಗಿಸ್ತಿತ್ತು. ಆ ಮಗುವಿಗೆ ತಂದೆಯ ಪ್ರೀತಿ ಇಲ್ಲ, ಅಜ್ಜ ಅಜ್ಜಿಯ ಪ್ರೀತಿ ಇಲ್ಲ. ಈ ವಾತಾವರಣದಲ್ಲಿ ಭಾರತೀಯ ಹುಡುಗಿಯಂತೆ ಅವಳು ಹೇಗೆ ಬೆಳೆಯುತ್ತಾಳೆ? ಯಾಕೆ ಅವಳಿಗೆ ಭಾರತೀಯತೆಯಲ್ಲಿ ಅಷ್ಟು ಆಸಕ್ತಿ? ತಂದೆ ಮಾಡಿರುವ ತಪ್ಪು ತಿಳಿದ್ರೆ ಭಾರತೀಯತೆಯನ್ನ ಬೆಳೆಸಿಕೊಳ್ಳುವುದರಲ್ಲಿ ಅವಳಿಗೆ ಆಸಕ್ತಿ ಉಳಿದೀತೆ. ಆ ತಾಯಿಗೂ ತನಗೆ ಮೋಸ ಮಾಡಿದವನ ಮೇಲೆ ಸಿಟ್ಟಿಲ್ಲ, ಅವನಿಂದ ಹುಟ್ಟಿದ ಮಗುವಿನ ಮೇಲೆ ದ್ವೇಷವಿಲ್ಲ. ಅವಳಿಗೆ ಇದು ಸಾಮಾನ್ಯವಿರಬಹುದು, ಆದ್ರೆ ನಮ್ಗೆ ಇದು ಪುರುಷ ಮಾಡಿದ ಮೋಸ. ಅವನನ್ನ ನೋಡುವಾಗ್ಲೆಲ್ಲ ನಾನು ಹೇಗೆ ಅವನ ಮೇಲೆ ನನಗುಂಟಾಗುವ ಅಸಹ್ಯ ಭಾವನೆಯನ್ನ ತಡೆಗಟ್ಟಬಹುದು? ನನ್ನ ಮಗಳಿಗೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ನಾನು ಕ್ಷಮಿಸ್ತಾ ಇದ್ನ? ಮಹಾತ್ಮ ಗಾಂಧಿಯ ಮೇಣದ ಬೊಂಬೆಯ ಹತ್ತಿರ ಕೆನೆಡಿ, ಜಾಕ್ಲಿನ್ ನಡುವೆ ನಿಂತು ಫೋಟೋ ಕ್ಲಿಕ್ಕಿಸಿಕೊಂಡಿದ್ದರು. ಫ್ಯೂಜೋ, ಮೈಕೇಲ್ ಜಾಕ್ಸನ್, ಇನ್ನೂ ಹಲವಾರು ಇಂಗ್ಲಿಷ್ ನಟ ನಟಿಯರನ್ನ ನೋಡಿ ಆನಂದಿಸ್ತಾ ಇದ್ದ ಸತ್ಯನಾರಾಯಣ ಅವರ
ಅವರ ಸಂತಸದಲ್ಲಿ ಭಾಗಿಯಾಗಲು ಆಗದೆ ಮೃದುಲಾ ಒದ್ದಾಡ್ತಿದ್ರು. ಸತ್ಯನಾರಾಯಣ್ ಅವರಿಗೆ ಹೆಂಡತಿಯ ಈ ರೀತಿಯ ಮೌನ ಅಚ್ಚರಿ ತಂದರೂ ಮೇಣದ ಗೊಂಬೆಗಳನ್ನ ನೋಡುವ ಉತ್ಸಾಹದಲ್ಲಿ ಹೆಂಡತಿಯ ಮೌನವನ್ನ ಮರೆತು ಎಲ್ಲಾ ಬೊಂಬೆಗಳ ಮಧ್ಯೆ ನಿಂತು ಫೋಟೋ ತೆಗೆಸಿಕೊಳ್ತಾ ಇದ್ರು. ಮೃದುಲಾ ಮನಸ್ಸಿಲ್ಲದ ಮನಸ್ಸಿನಿಂದ ಕ್ಯಾಮ್ರಾ ಕ್ಲಿಕ್ಕಿಸ್ತಾ ಇದ್ರು. ಎಲ್ಲಾ ಗೊಂಬೆಗಳ ಮುಖದಲ್ಲೂ ಅಳಿಯ ನಿತಿನ್ನ ಮುಖವೇ ಕಾಣಿಸ್ತಂತಾಗ್ತಿತ್ತು. ಇದನ್ನ ಗಂಡನಿಗೆ ಹೇಳುವುದು ಹೇಗೆ ಎನ್ನುವ ಪ್ರಶ್ನೆಯು ಮೃದುಲಾರನ್ನ ಕಾಡ್ತಿತ್ತು. ನೋಡಲು ಇಷ್ಟೊಂದು ಒಳ್ಳೆ ಹುಡುಗ ನಿತಿನ್, ಪರ್ಫೆಕ್ಟ್ ಗಂಡ, ಹೆಂಡತಿ ಮಗಳೆಂದರೆ ತುಂಬಾ ಪ್ರೀತಿ, ಅತ್ತೆ ಮಾವನ ಮೇಲೆ ಅಪಾರ ಗೌರವ, ಮೊದಲೇ ಒಬ್ಬಳನ್ನ ಪ್ರೀತಿಸಿ ಅವಳಿಂದ ಮಗಳನ್ನು ಪಡೆದಿರುವ ಇವನದ್ದು ಒಂದು ನಾಟಕವೇ? ತನ್ನ ಅಜ್ಜಿಯ ಹೆಸರನ್ನೇ ಇಟ್ಟಿರುವ ಮಗಳ ಮೇಲೆಯೂ ಇವನಿಗೆ ಪ್ರೀತಿ ಇಲ್ವೇ? ಇನ್ನೊಬ್ಳು ಸಿಕ್ಕಿದ್ರೆ ಇವರನ್ನು ಹಾಗೆ ಬಿಟ್ಟು ಹೋಗುವನೆ? ಗೋಮುಖ ವ್ಯಾಘ್ರ ಅಂದ್ರೆ ಇವನಂತೆಯೇ ಏನೋ? ಇಷ್ಟು ವರ್ಷದಲ್ಲಿ ಯಾರಿಗೂ ಏನು ಸಂಶಯ ಬಾರದಾಗೆ ಇದ್ದಾನಲ್ಲ. ಆ ಮ್ಯೂಸಿಯಂನ ಒಂದು ಮಾಳಿಗೆಯಲ್ಲಿ ಹಾಂಟೆಡ್ ಹೌಸ್ ಇತ್ತು. ಅಲ್ಲಿ ಕೆಲವರು ಭೂತಗಳಂತೆ ಅಲಂಕರಿಸಿಕೊಂಡು ಹೆದರಿಕೆ ಹುಟ್ಟಿಸುವ ಸದ್ದಿನ ಹಿನ್ನೆಲೆಯಲ್ಲಿ ಓಡಾಡ್ಕೊಂಡು ಎದುರಿಸ್ತಾ ಇದ್ರು. ಸತ್ಯನಾರಾಯಣ್ ಅಲ್ಲೂ ಬಹಳ ಖುಷಿ ಪಟ್ರು. ಮೃದುಲಾ ತನ್ನದೇ ಯೋಚನೆಯಲ್ಲಿ ಅಲ್ಲಿ ನಡೀತಾ ಇದ್ದುದರಿಂದ ಪಕ್ಕನೆ ಕಂಡು ಮಾಯವಾಗುವ ಈ ಭೂತಗಳ ಆರ್ಭಟಕ್ಕೆ ಆಗಾಗ ಬೆಚ್ಚಿ ಬೀಳ್ತಾ ಇದ್ರು. ಮೃದುಲಾಗೆ ಅಲ್ಲಿಂದ ಒಮ್ಮೆ ಹೊರಬರುವುದು ಬೇಕಾಗಿತ್ತು. ಜೀವನದಲ್ಲಿ ಕಂಡ ಭೂತ ಅವರನ್ನ ಕಂಗೆಡಿಸ್ತಿತ್ತು. ಅವಸರಿಸಿ ಹೊರಬಂದ ಮೇಲೆ ಸತ್ಯನಾರಾಯಣ್ ಅವರಿಗೆ ಹಸಿವೆ ಶುರುವಾದುದರಿಂದ ಅಲ್ಲೇ ಹತ್ತಿರವಿದ್ದ ಕಾಫಿ ಶಾಪ್ ಅನ್ನ ಒಕ್ಕು ಮನೆಯಿಂದ ತಂದಿದ್ದ ಸ್ಯಾಂಡ್ವಿಚ್ ತಿನ್ನುವಾಗ ಸತ್ಯನಾರಾಯಣ್ ಅವರು ಹೆಂಡತಿಯೊಡನೆ ಯಾಕೆ ಒಮ್ಮೆಲೆ ಮೌನವಾದೆ ಎಂದಾಗ ಮೃದುಲಾಗೆ ದುಃಖದ ಕಟ್ಟೆ ಹೊಡೆದಿತ್ತು. ಏನೆಂದು ಹೇಳಲು ಸಾಧ್ಯವಾಗದೆ ಕೈಯಲ್ಲಿದ್ದ ಚೀಟಿಯನ್ನ ತೆಗೆದು ಸತ್ಯನಾರಾಯಣ್ ಅವರ ಕೈಗಿತ್ತು ತಲೆ ತಗ್ಗಿಸಿ ಕುಳಿತಿದ್ರು. ಕಣ್ಣಿಂದ ನೀರು ಇಳಿಯುತ್ತಿತ್ತು. ಸತ್ಯನಾರಾಯಣ್ ಅವರಿಗೆ ಅದನ್ನು ಓದಿ ತಲೆ ಬುಡವೆ ಅರ್ಥವಾಗದೆ ಏನಿದು, ಯಾರು ಲಕ್ಷ್ಮಿ, ಯಾವ ನಿತಿನ್? ಸತ್ಯನಾರಾಯಣ್ ಯಾವಾಗ್ಲೂ ಹಾಗೇನೆ, ಸೂಕ್ಷ್ಮಗಳು ಅವರ ತಲೆಗೆ ಒಳೆಯುವುದೇ ಇಲ್ಲ. ನಿತಿನ್ ನಮ್ಮ ಅಳಿಯ, ಲಕ್ಷ್ಮಿ ಸ್ವಲ್ಪ ಹೊತ್ತಿಗೆ ಮುಂಚೆ ರೈಲ್ನಲ್ಲಿ ಭೇಟಿಯಾದ ಹುಡುಗಿ. ಒಂದು ಕ್ಷಣ ಯೋಚಿಸಿ, ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ತೀಯಾ? ನಿತಿನ್ ಎನ್ನುವ ಹೆಸರಿನವರು ಎಷ್ಟೊಂದು ಜನರಿಲ್ಲ ನಮ್ಮ ದೇಶದಲ್ಲಿ. ಇರ್ಬೋದು, ಆದ್ರೆ ಇದು ನಮ್ಮದೇ ನಿತಿನ್. ಹೇಗೆ ಹೇಳ್ತೀಯಾ? ನೀವು ಆ ಮಗುವನ್ನ ಗಮನಿಸಿದ್ದೀರಾ? ಯಾವ ಮಗು? ಅದೇ ಆ ಹುಡುಗಿಯ ಮಗಳು ಲಕ್ಷ್ಮಿ. ಹೌದು, ಭಾರತೀಯ ಮಗುವಿನಂತೆ ಇತ್ತಲ್ಲ. ಅವಳನ್ನು ನೀವು ಸರಿಯಾಗಿ ನೋಡಿಲ್ಲ. ಆ ಮಗುವಿನ ನಗು ನಮ್ಮ ಶ್ವೇತಾ ನಗುವಿನ ಹಾಗೆ ಇದೆ. ನಿನ್ ತಲೆ ನೀಲಿ ಕಣ್ಣಿದ್ದವರೆಲ್ಲ ಐಶ್ವರ್ಯ ರೈ ಅಕ್ಕ ತಂಗಿಯರಾಗೋದು ಸಾಧ್ಯನಾ? ನಿಮ್ಗೆ ಇಂತಹ ಸೂಕ್ಷ್ಮಗಳು ಅರ್ಥವಾಗೋದಿಲ್ಲ. ಆ ಹುಡುಗಿ ನಗುವಾಗ ನಮ್ಮ ಮೊಮ್ಮಗಳಾಗೆ ಕಾಣ್ತಾಳೆ. ಅಲ್ಲದೆ ಆ ಮಗುವಿಗೆ ನಿತಿನ್ ತನ್ನ ಅಜ್ಜಿ ಹೆಸರಿಟ್ಟಿದ್ದಾನಂತೆ. ನಿತಿನ್ನ ಅಜ್ಜಿ ಹೆಸರು ಲಕ್ಷ್ಮಿ ಅಲ್ವೇ? ನಿನ್ನದು ಅತಿ ಆಯ್ತು. ಇನ್ನು ನೀನು ಇಲ್ಲದನ್ನೆಲ್ಲ ತಲೆಯಲ್ಲೇ ತುಂಬಿಕೊಂಡೋಗಿ ಮಗಳ ಜೀವನ ಹಾಳು ಮಾಡಬೇಡ. ನಾನೇ ಕಾಲ್ ಮಾಡ್ಲಿ? ನಿತಿನ್ ಇಂಥವನೆಂದು ಗೊತ್ತಿರಲಿಲ್ಲ. ಇಲ್ಲಿ ಒಬ್ಬಳ ಜೊತೆಗಿದ್ದು ಅವಳಿಂದ ಒಂದು ಮಗುವನ್ನ ಪಡೆದು ಈಗ ಹೀಗೆ ಮರೆತು ಇರುವುದೆಂದ್ರೆ ಅದು ಸರಿಯಾ? ಅದರಲ್ಲಿ ಸರಿ ತಪ್ಪು ಏನ್ ಬಂತು? ಇವಳಿಲ್ಲಿ ಮದುವೆಯಾಗಿ ಸುಖವಾಗಿಲ್ವೇ? ಅವನು ಮರೆತು ಬಿಟ್ರೆ ಇವಳಾದ್ರೂ ಏನ್ ಮಾಡೋದು? ಇಲ್ಲಿಯ ಸಂಸ್ಕೃತಿ ನಮ್ಮ ಆಗಿಲ್ಲವಾದುದರಿಂದ ಆ ಮಗುವನ್ನ ಅವಳ ಗಂಡ ಒಪ್ಕೊಂಡು ಸಾಕ್ತಿದ್ದಾನೆ. ಇಲ್ಲದೆ ಇದ್ದಿದ್ರೆ ಆ ಮಗುವಿನ ಗತಿ? ಇದು ಅನ್ಯಾಯವಲ್ವೇ? ಇಲ್ಲಿ ನಿನ್ನನ್ನ ಯಾರು ನ್ಯಾಯಾಧೀಶರ ಸ್ಥಾನದಲ್ಲಿ ಕೂರಿಸಿದ್ದು? ನೀನು ಅಮೆರಿಕ ನೋಡಲು ಬಂದದ್ದು. ನೋಡಿ ಖುಷಿ ಪಟ್ಟು ಹಿಂದಕ್ಕೆ ಹೋಗುವುದು ಅಷ್ಟೇ ನಿನ್ ಕೆಲಸ. ಈಗ ನೀನು ಈ ಸಂಶಯಗಳನ್ನ ನಿನ್ನೊಡನೆ ಒತ್ತೊಯ್ದ್ರೆ ನಿನ್ನ ಮಗಳ ನೆಮ್ಮದಿಯ ಗೋರಿಯಾಗುತ್ತದೆ. ಆಗ ಯಾರಿಗೆ ಅನ್ಯಾಯ? ಸ್ವಲ್ಪ ಯೋಚಿಸು. ಮೃದುಲಾ ಮೌನವಾದ್ರು. ಅದು ಹೌದು, ಚೆನ್ನಾಗಿರುವ ಸಂಸಾರದಲ್ಲಿ ಸಂಶಯದ ಬೀಜ ಬಿತ್ತಿದ್ರೆ ಕಷ್ಟಕ್ಕೀಡಾಗೋದು ನನ್ನ ಮಗಳೇ. ಹಾಗಾದ್ರೆ ತಾನೇನ್ ಮಾಡ್ಬೇಕೀಗ? ಈ ಚೀಟಿಯನ್ನ ಇಲ್ಲೇ ಹರಿದಾಕಿ ಈ ಭೇಟಿಯನ್ನ ಮರ್ತ್ ಬಿಡ್ಲಾ? ಇಲ್ಲ, ಅದೇಗಾಗುತ್ತದೆ? ಶ್ವೇತಾ ನಕ್ಕಾಗ್ಲಿಲ್ಲ. ಅವಳ ಮುಖದಲ್ಲಿ ಲಕ್ಷ್ಮಿಯೇ ಕಾಣಿಸಿದ್ರೆ ಇದನ್ನ ಮರೆಯುವುದಾದ್ರೂ ಹೇಗೆ? ನಿತಿನ್ ನನ್ನ ನೋಡುವಾಗ್ಲೆಲ್ಲ ಮಿರಿಯಂ ನೆನಪಾಗದೆ ಇರುವುದು ಸಾಧ್ಯವೇ? ಇದು ಒಂದು ಹುಡುಗಿಗೆ ಮಾಡಿದ ಮೋಸವಲ್ವೇ? ಆ ಮಗುವಿನ ತಪ್ಪಾದ್ರೂ ಏನು? ಹೆಂಡತಿಯ ಮೌನ ನೋಡಿ ಸತ್ಯನಾರಾಯಣ್, ನೋಡು, ಇದನ್ನ ಇಲ್ಲಿಯೇ ಬಿಟ್ಟೋಗುವುದು ಎಲ್ಲರಿಗೂ ಕ್ಷೇಮ. ಅಷ್ಟೊಂದು ಮೇಣದ ಗೊಂಬೆಗಳನ್ನ ನೋಡಿದೆ, ಅವುಗಳೆಲ್ಲ ಜೀವ ತೊಳೆಯೋದು ಸಾಧ್ಯವಿಲ್ಲ. ಅಥವಾ ಅದನ್ನ ಬಿಸಿಗೆ ಒಡ್ಡಿದ್ರೆ ಕರಗಿ ಹೋಗುವ ಸಾಧ್ಯತೆ ಇರುತ್ತೆ. ಅದನ್ನ ಇಂಥದ್ದೇ ಮ್ಯೂಸಿಯಂಗಳಲ್ಲಿ ಅವ ನಿಯಂತ್ರಣದಲ್ಲಿಟ್ಟರೆ ಮಾತ್ರ ಅವುಗಳು ತಮ್ಮ ಸೌಂದರ್ಯವನ್ನು ಉಳಿಸಿಕೊಳ್ಳುತ್ತವೆ. ಕೆಲವು ಸಂಗತಿಗಳು ಹೀಗೆ ಈ ಗೊಂಬೆಗಳಂತೆ ನೋಡುವಾಗ ನಿಜದಂತೆ ಕಾಣುತ್ತವೆ, ಆದ್ರೆ ಅವುಗಳು ನಿಜವಲ್ಲ, ಬರೀ ಮೂರ್ತಿಗಳು. ಇಲ್ಲಿ ನೋಡಿ ಆನಂದಿಸಿ ಇಲ್ಲೇ ಬಿಟ್ಟು ಹೋದ್ರೆ ಚಂದ. ಲಕ್ಷ್ಮಿಯು ಒಂದು ಅಂತಹ ಗೊಂಬೆ ಎಂದೇ ತಿಳಿ. ನಿನ್ನ ಸಂಶಯಗಳನ್ನ ಒತ್ಕೊಂಡೋದ್ರೆ ನಮ್ಮ ನೆಮ್ಮದಿಯೂ ಹಾಳು, ಮಗಳ ಜೀವನವೂ ಹಾಳು. ಇಲ್ಲಿ ನ್ಯಾಯ ಅನ್ಯಾಯದ ಪ್ರಶ್ನೆ ಇಲ್ಲ. ಇಲ್ಲಿರುವುದು ನಿನ್ನ ಮಗಳ ಜೀವನದ ಪ್ರಶ್ನೆ. ಇಷ್ಟು ವರ್ಷ ನೆಮ್ಮದಿಯಿಂದಿರುವ ಅವಳ ಜೀವನಕ್ಕೆ ಕೊಳ್ಳಿ ಇಡುವುದು ಸರಿಯಲ್ಲ. ಮದುವೆ ಆದ ನಂತರ ಅವನಿಗೆ ಇವಳ ಗೊಡವೆ ಇಲ್ಲ. ಅವನು ಮರೆತಿದ್ದಾನೆ, ಇವಳು ಮರೆತಿದ್ದಾಳೆ, ನಾವು ಮರೆಯೋಣ. ಗಂಡಸರಿಗೇನು ಸುಲಭವಾಗಿ ಹೇಳ್ತಾರೆ. ನಾನು ಇದನ್ನ ಮರೆಯೋದು ಅಷ್ಟು ಸುಲಭವೇ? ಆದರೂ ಮಗಳ ನೆಮ್ಮದಿಯೂ ನನಗೆ ಮುಖ್ಯ. ಏನೋ ಯೌವನದ ಅಮಲಿನಲ್ಲಿ ಅವಳ ಬಲೆಗೆ ಬಿದ್ದಿರಬೇಕು. ಗಂಡಸರಿಗೇನು, ತಾನಾಗೆ ಬಂದವಳನ್ನ ಅನುಭವಿಸ್ತೇ ಬಿಟ್ಟಾರಿಯೇ? ಛೀ, ನಾನು ಎಲ್ಲರಾಗೆ ತಪ್ಪನ್ನ ಹೆಣ್ಣಿನ ಮೇಲೆ ಹೊರಿಸ್ತಿದ್ದೇನಲ್ಲ. ಈಗ ತಪ್ಪು ಒಪ್ಪಿನ ಪ್ರಶ್ನೆ
ಬಿಟ್ಟು ನಾನು ಇವರಂತೆ ಪ್ರಾಕ್ಟಿಕಲ್ ಆಗಿ ಯೋಚಿಸ್ಬೇಕು. ಮಿರಿಯಾ ಮದುವೆಯಾಗಿ ನೆಮ್ಮದಿಯಿಂದ ಇದ್ದಾಳೆ, ಮಗಳನ್ನ ಪ್ರೀತಿಯಿಂದ ಸಾಕಿದ್ದಾಳೆ. ನಿತಿನ್ ಕೂಡ ಎಲ್ಲ ಮರೆತು ತನ್ನ ಸಂಸಾರದಲ್ಲಿ ನೆಮ್ಮದಿಯಿಂದ ಇದ್ದಾನೆ. ಮತ್ತೇಕೆ ತಲೆ ಬಿಸಿ ತಾನು ಎಲ್ಲ ಮರ್ತು ಬಿಡಬೇಕು? ಎಲ್ಲರ ನೆಮ್ಮದಿಯನ್ನ ಕೆಡಿಸುವ ಸತ್ಯ ಯಾಕೆ ಬೇಕು? ಆದರೆ ನಾಳೆಯನ್ನ ಅರ್ಥವರು ಯಾರು? ಭಾರತೀಯಳಂತೆ ಇರಲು ಬಯಸುವ ಲಕ್ಷ್ಮಿ ಮುಂದೆ ಎಂದಾದರೊಂದು ದಿನ ತನ್ನ ತಂದೆಯನ್ನು ಹುಡುಕಿಕೊಂಡು ಭಾರತಕ್ಕೆ ಬಂದ್ರೆ ಆಗ ನಾನು ಜೀವಂತ ಇರುವುದಿಲ್ಲ. ಅವರವರೇ ಅವರಿಗೆ ಸರಿ ಎನಿಸಿದ ಹಾಗೆ ಈ ಸಮಸ್ಯೆಯನ್ನ ಬಗೆಹರಿಸಿಕೊಂಡರು. ಈಗ ನಾನು ಇದನ್ನ ಮರ್ತು ಬಿಡುವುದೇ ಸೂಕ್ತ. ಜೀವನವೇ ಹೀಗೆ. ಕೆಲವೊಮ್ಮೆ ಸತ್ಯದ ಗೋರಿಯ ಮೇಲೆ ಸುಳ್ಳಿನ ಕೋಟೆಯನ್ನ ಕಟ್ಕೊಂಡು ಮಾನಸಿಕ ನೆಮ್ಮದಿಯನ್ನ ಉಳಿಸ್ಕೊಳ್ಬೇಕಾಗುತ್ತದೆ. ನಾವು ಹಾಗೆ ಮಾಡದೆ ಬೇರೆ ದಾರಿಯೇ ಇಲ್ಲ. ಮಗಳ ನೆಮ್ಮದಿ ನಮಗೆ ಮುಖ್ಯ. ಈಗ ಎಲ್ಲವೂ ಸರಿಯಾಗಿದೆ. ಹಾಗೆ ಇರೋದು ಬಿಟ್ಟಿದ್ರೆ ಎಲ್ಲರಿಗೂ ನೆಮ್ಮದಿ. ಮೃದುಲಾ ತನ್ನ ಕೈಯಲ್ಲಿದ್ದ ಚೀಟಿಯನ್ನ ಹರಿದು ಚೂರ್ ಚೂರ್ ಮಾಡಿ ಅಲ್ಲೇ ಇದ್ದ ಕಸದ ಬುಟ್ಟಿ ಒಳಗೆ ತಲೆಬಿಟ್ಟಳು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.